ನಮಸ್ಕಾರ ಸ್ನೇಹಿತರೆ, ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಗಳನ್ನು ಹೊಂದಿರುವಂಥ ರಾಜ್ಯ ಯಾವುದಂದರೆ ಅದು ಪಂಜಾಬ್ ಮತ್ತು ಹರಿಯಾಣ. ಪಂಜಾಬ್ ಮತ್ತು ಹರಿಯಾಣದಲ್ಲೇ ಯಾಕೆ ಇಷ್ಟೊಂದು ಕ್ಯಾನ್ಸರ್ ಪೇಷಂಟ್ಗಳಿದ್ದಾರೆ, ಅದರ ಜೊತೆಗೆ ಪಂಜಾಬ್ನಿಂದ ಪ್ರತಿದಿನ ರಾಜಸ್ಥಾನಕ್ಕೆ ಒಂದು ಟ್ರೈನನ್ನೇ ಬಿಟ್ಟಿದ್ದಾರೆ. ಅದು ಕ್ಯಾನ್ಸರ್ ಪೇಷಂಟ್ಗಳಿಗೆ ಪ್ರಯಾಣ ಮಾಡೋಕ್ಕಂತಲೇ ಇರುವಂಥ ಟ್ರೈನು. ಪಂಜಾಬಲ್ಲಿರುವಂಥ ಪೇಷಂಟ್ಗಳು ರಾಜಸ್ಥಾನದಲ್ಲಿರುವಂಥ ಒಂದು ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಪ್ರತಿದಿನ ಒಂದು ಟ್ರೈನ್ ಕೂಡ ಇದೆ. ಒಂದು ಟ್ರೈನಲ್ಲಿ ಪೇಷಂಟ್ಗಳು ಬರುವಷ್ಟು ಕ್ಯಾನ್ಸರ್ ಪೇಷಂಟ್ಗಳು ಪಂಜಾಬಲ್ಲಾಗಿರ್ಬೋದು, ಹರಿಯಾಣದಲ್ಲಿದ್ದಾರೆ. ಅದಕ್ಕೆ ಕಾರಣ ಏನಂದರೆ ಅವರು ಅತಿ ಹೆಚ್ಚಾಗಿ ಗೋಧಿಗಳನ್ನು ಸೇವನೆ ಮಾಡ್ತಾರೆ. ಗೋಧಿಗಳನ್ನು ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಬರೋಕ್ಕೆ ಸಾಧ್ಯನಂದರೆ 1980 ನಂತರ ಇವತ್ತಿನವರೆಗೂ ಕೂಡ ಗೋಧಿ ಹಿಟ್ಟನ್ನ 1900ಕ್ಕೂ ಅಧಿಕ ಬಾರಿ ಜೆನೆಟಿಕಲ್ ಮೋಡಿಫಿಕೇಶನ್ ಮಾಡಿದ್ದಾರೆ. ಈ ಜೆನೆಟಿಕಲ್ ಮೋಡಿಫಿಕೇಶನ್ ಮಾಡುವುದರಿಂದ ಏನಾಗುತ್ತೆ ಅಂದ್ರೆ ಅದರಲ್ಲಿ 30% ಅಷ್ಟು ಶುಗರು ಆಡ್ ಆಗುತ್ತೆ. ನಂತರ ಅದು ಪ್ಯಾಕ್ ಆಗಿ ಬರುವಾಗ ಆ ಹಿಟ್ಟುಗಳು ಹಾಳಾಗದೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಕೂಡ 2 ಕೆಮಿಕಲ್ಗಳನ್ನ ಬಳಸ್ತಾರೆ. ಯಾವ ರೀತಿಯಾದಂಥ ಕೆಮಿಕಲ್ಗಳನ್ನು ಬಳಸ್ತಾರೆ ಅಂದರೆ ಪ್ರಿಸರ್ವೇಟಿವ್ ಅನ್ನೋ ಕೆಮಿಕಲ್ ಅನ್ನ ಬಳಸ್ತಾರೆ. ಅದರ ಜೊತೆಗೆ ಎಮಲ್ಸಿಫೈಯರ್ ಕೆಮಿಕಲ್ ಅನ್ನು ಕೂಡ ಬಳಸ್ತಾರೆ. ಈ ಕೆಮಿಕಲ್ಗಳನ್ನು ಬಳಸೋದ್ರಿಂದ ಆ ಹಿಟ್ಟಿನಲ್ಲಿರುವಂಥ ಫೈಬರ್ ಅಂಶ ಸಂಪೂರ್ಣವಾಗಿ ಇಲ್ಲದ ರೀತಿಯಲ್ಲಾಗುತ್ತೆ. ಅದರ ಜೊತೆಗೆ ಆಕ್ಸಿಡೆನ್ಸ್ ಅಂಶ ಕೂಡ ಇಲ್ಲದ ರೀತಿಯಲ್ಲಾಗುತ್ತೆ. ಇದು ಎರಡೂ ಕೂಡ ಇಲ್ಲ ಅಂದರೆ ಆ ಹಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಪೋಷಕಾಂಶಗಳು ಉಳಿಯಲ್ಲ. ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟಿನಿಂದ ತಯಾರಿಸಿದಂಥ ಎಲ್ಲ ತಿಂಡಿಗಳು, ಚಪಾತಿ ಆಗಿರ್ಬೋದು, ಪೂರಿ ಆಗಿರ್ಬೋದು, ನಮ್ಮ ದಕ್ಷಿಣ ಕನ್ನಡ ಸೈಡಲ್ಲಿ ಗೋಲಿ ಬಜೆ, ಬನ್ಸ್ ಇಂಥ ಅನೇಕ ರೀತಿಯಾದಂಥ ತಿಂಡಿಗಳನ್ನು ಮಾಡ್ತಾರೆ. ಅದೆಲ್ಲ ತಿಂಡಿಗಳನ್ನು ಕೂಡ ನಿರಂತರವಾಗಿ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ. ಗೋಧಿಯನ್ನು ಅತಿ ಹೆಚ್ಚು ಸೇವನೆ ಮಾಡ್ತಿದ್ದಂಥ ಪಂಜಾಬ್ ಅವರಾಗಿರ್ಬೋದು, ಹರಿಯಾಣದವರಾಗಿರ್ಬೋದು, ಇವತ್ತು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ಪೇಷಂಟ್ನ ಹೊಂದಿರುವಂಥ ರಾಜ್ಯಗಳಲ್ಲಿ ಪಂಜಾಬ್ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು ಸೇರ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಅವರು ಅತಿ ಹೆಚ್ಚಾಗಿ ಗೋಧಿಗಳನ್ನು ಸೇವನೆ ಮಾಡೋದ್ರಿಂದ. ಸ್ನೇಹಿತರೆ, ನಮ್ಮ ದೇಹದಲ್ಲಿ ಇರುವಂಥ ಉತ್ತಮ ಬ್ಯಾಕ್ಟೀರಿಯಾಗಳೆಲ್ಲ ಕಡಿಮೆ ಆಗಿ ಕ್ಯಾನ್ಸರ್ನ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಪ್ರಾರಂಭ ಆದ ನಂತರ ಅದರ ನಂತರವೂ ಕೂಡ ನಾವು ಗೋಧಿಗಳನ್ನು, ಮೈದಾಗಳನ್ನು ನಿರಂತರವಾಗಿ ಸೇವನೆ ಮಾಡ್ತಿದ್ದೀವಿ ಅಂದರೆ ಆಹಾರಗಳು ಕ್ಯಾನ್ಸರ್ ಸೆಲ್ಲನ್ನು ಬೆಳೆಸೋಕ್ಕೆ ಮತ್ತು ದೇಹದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹರಡೋಕ್ಕೆ ಅತಿ ಹೆಚ್ಚು ಉಪಯೋಗವಾಗುವಂಥ ಆಹಾರಗಳು ಗೋಧಿಯಿಂದ ತಯಾರಿಸಿದಂತಾಗಿರ್ಬೋದು, ಮೈದಾದಿಂದ ತಯಾರಿಸಿದಂಥ ಆಹಾರಗಳೇ ಆಗಿದೆ. ಸ್ನೇಹಿತರೆ, ಇಂದಿನ ಕಾಲದಲ್ಲೆಲ್ಲ ಮನೆಯಲ್ಲೇ ಶುದ್ಧವಾದಂಥ ಗೋಧಿಯಲ್ಲಿ ಗೋಧಿ ಹಿಟ್ಟುಗಳನ್ನು ತಯಾರಿಸಿ ಚಪಾತಿಗಳನ್ನು ಮಾಡಿ ಸೇವನೆ ಮಾಡ್ತಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾರೂ ಕೂಡ ಯಾವ ಹಿಟ್ಟುಗಳನ್ನು ಕೂಡ ಮನೆಯಲ್ಲಿ ತಯಾರಿಸಲ್ಲ. ಅಂಗಡಿಯಲ್ಲಿ ಸಿಗುವಂಥ ಹಿಟ್ಟುಗಳನ್ನು ತಂದು ಉಪಯೋಗಿಸ್ತೇವೆ. ಅಂಗಡಿಯಲ್ಲಿ ಸಿಗುವಂಥ ಹಿಟ್ಟುಗಳು ಅದು ದೀರ್ಘಕಾಲ ಬರಬೇಕನ್ನೋ ಉದ್ದೇಶದಿಂದ ಅನೇಕ ರೀತಿಯಾದಂಥ ಪ್ರಾಸೆಸ್ಗಳನ್ನು ಮಾಡಿರ್ತಾರೆ. ಆ ಪ್ರಾಸೆಸ್ಗಳ ಜೊತೆಗೆ ಕೆಮಿಕಲ್ಗಳನ್ನು ಕೂಡ ಮಿಕ್ಸ್ ಮಾಡಿರ್ತಾರೆ. ಈ ರೀತಿ ಬಂದಂಥ ಹಿಟ್ಟುಗಳಿಂದ ಚಪಾತಿ ಆಗಿರ್ಬೋದು, ಪೂರಿ ಆಗಿರ್ಬೋದು, ಇಲ್ಲ ಬೇರೆ ತಿಂಡಿ ತಿನಿಸುಗಳನ್ನು ನಿರಂತರವಾಗಿ ಸೇವನೆ ಮಾಡೋದ್ರಿಂದ ಆ ಹಿಟ್ಟುಗಳಲ್ಲಿ ಯಾವುದೇ ರೀತಿಯಾದಂಥ ರೋಗ ನಿರೋಧಕ ಅಂಶಗಳು ಇಲ್ಲದೆ ರೋಗವನ್ನು ತರಿಸುವಂಥ ಅಂಶಗಳು ಇರುವುದರಿಂದ ಇವತ್ತು ನಮ್ಮ ಭಾರತ ದೇಶದಲ್ಲಿ ಇರುವಂಥ ರಾಜ್ಯಗಳಾದ ಪಂಜಾಬ್ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಇಲ್ಲಿ ಅತಿ ಹೆಚ್ಚು ಜನರು ಕ್ಯಾನ್ಸರ್ ಪೇಷಂಟ್ಗಳಾಗಿದ್ದಾರೆ. ಅನೇಕ ಜನರು ಫ್ಯಾಟ್ ಅನ್ನ ಕಡಿಮೆ ಮಾಡೋಕ್ಕಾಗಿರ್ಬೋದು, ತೂಕಗಳನ್ನು ಕಡಿಮೆ ಮಾಡೋಕ್ಕಾಗಿರ್ಬೋದು, ಅತಿ ಹೆಚ್ಚು ಜನರು ಚಪಾತಿಯನ್ನ ಸೇವನೆ ಮಾಡ್ತಿರ್ತಾರೆ. ಅದೇ ಚಪಾತಿ ನಮ್ಮ ದೇಹಕ್ಕೆ ಕ್ಯಾನ್ಸರ್ ರೋಗವನ್ನು ತರಿಸುತ್ತೆ ಅಂದಾಗ ಅದನ್ನು ಯಾಕೆ ಬಳಸಬೇಕು ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕು. ಸ್ನೇಹಿತರೆ, ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳುವುದು ಕೂಡ ಜೀವನದೊಂದು ಸಾಧನೆ ಆಗಿದೆ. ಸ್ನೇಹಿತರೆ, ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಳುವಂಥ ಉತ್ತಮ ಆಹಾರಗಳನ್ನು ಸೇವನೆ ಮಾಡಲಿ ಅನ್ನೋದೇ ನನ್ನ ಉದ್ದೇಶ. ಸ್ನೇಹಿತರೆ, ವಿಡಿಯೋವನ್ನು ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.